ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿಯನ್ನು ಹೋಗಿದರೆ ಇವತ್ತು 10/3/2026 ದಿನಾಂಕದಂದು ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಎಕನಾಮಿಕ್ಸ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು. ಇಲ್ಲಿ ತಮಗೆ ಸಮಯ 3 ಗಂಟೆ ಕೊಟ್ಟಿರ್ತಕ್ಕಂಥದ್ದು. ಒಟ್ಟು 43 ಪ್ರಶ್ನೆಯಲ್ಲಿ ಗರಿಷ್ಠ ಅಂಕ 80 ಆಗಿರ್ತಕ್ಕಂಥದ್ದು. ನಾನು ಕನ್ನಡ ವೇರಿಯೇಷನ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು. ಈ ಸೂಚನೆ ತಮಗೆಲ್ಲರಿಗೂ ತಿಳಿದಂತೆ ಪ್ರಶ್ನೆ ಸಂಖ್ಯೆಗಳನ್ನು ಮಾರ್ಜಿನ್ನಲ್ಲಿ ಸ್ಪಷ್ಟವಾಗಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಎರಡನೇದು, ಪ್ರತಿ ಪ್ರಶ್ನೆಗೆ ಉತ್ತರ ನಿರಂತರವಾಗಿರಬೇಕು. ಮೂರನೇದು, ಭಾಗ ಎದಲ್ಲಿ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳಿಗೆ ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಥವಾ ಮೌಲ್ಯಮಾಪನ ಮಾಡಲಾಗುವುದು ಅಂತ ಹೇಳಿರ್ತಕ್ಕಂಥದ್ದು. ಅದೇ ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ಉತ್ತರ ಬರೆದಿದ್ದಾರೆ ಅದನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಹಾಗೆ ಭಾಗ ಎಫ್ದಲ್ಲಿ ದೃಷ್ಟಿ ವಿಚಲಿತನೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ರೀತಿ ಈ ಒಂದು ಸೂಚನೆಗಳನ್ನು ತಿಳ್ಕೊಂಡಿರ್ಬೇಕು ವಿದ್ಯಾರ್ಥಿಗಳು. ಹಾಗೆ ಈಗ ಭಾಗ ಎದಲ್ಲಿ ನೋಡೋಣ. ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5 × 1 = 5 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಪ್ರಶ್ನೆ ನಂಬರ್ 1, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಅದರಲ್ಲಿ ಎ ಸಂಖ್ಯೆಯಲ್ಲಿ ವ್ಯಕ್ತಪಡಿಸುತ್ತದೆ, ಬಿ ಪ್ರತಿಫಲಗಳಲ್ಲಿ ವ್ಯಕ್ತಪಡಿಸುತ್ತದೆ, ಸಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ, ಡಿ ಅನುಪಾತಗಳಲ್ಲಿ ವ್ಯಕ್ತಪಡಿಸುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಎರಡನೇದು, TFC ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಯು 200 ರೂಪಾಯಿಗಳು ಮತ್ತು TVC 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಎದು 125, ಬಿದು 225, ಸಿ 425, ಡಿ 25. ಇಲ್ಲಿ ವಿದ್ಯಾರ್ಥಿಗಳೇ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಇವೆರಡನ್ನು ಕೂಡಿಸಿದಾಗ, ಅಂದರೆ 200 + 225 ಕೂಡಿಸಿದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 425 ಆಗಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದರಲ್ಲಿ ಎದು ರಾಷ್ಟ್ರೀಯ ಆದಾಯ, ಬಿ ತಲಾ ಆದಾಯ, ಸಿ ದೇಶೀಯ ಆದಾಯ, ಡಿ ವೈಯಕ್ತಿಕ ಆದಾಯ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ರಾಷ್ಟ್ರೀಯ ಆದಾಯ ಆಗಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್, 4ನೇ, ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಅದರಲ್ಲಿ ಏದು ಎಮ್ ಅಂತಂದರೆ ತಿಳ್ಕೋಬೇಕು ನಿಮಗೆ. ಎಮ್ ಅಂತಂದರೆ ಇದು ಇಂಗ್ಲೀಷ್ ಅಕ್ಷರ ಆಗಿರ್ತಕ್ಕಂಥದ್ದು. ಎಮ್ ಅಂತಂದರೆ ಮನಿ ಅಂತಂದರೆ ಹಣ, ಹೌದಾ, ಹಣ. ಅಲ್ಲಿ ನೋಡಿ, M4, ಬಿ M3, ಸಿ M2, ಡಿ M1. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು M3 ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ ಕ್ವಶನ್, 5ನೇ, ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಕೇಳಿರ್ತಕ್ಕಂಥ ಕ್ವಶನು. ಅದರಲ್ಲಿ ಎ ಆದಾಯ ತೆರಿಗೆ, ಬಿ ಅಬಕಾರಿ ತೆರಿಗೆ, ಸಿ ಆಮದು ರಫ್ತು ಸುಂಕ, ಡಿ ಸಂಪತ್ತಿನ ತೆರಿಗೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಸಂಪತ್ತಿನ ತೆರಿಗೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ, ರೋಮನ್ ಅಂಕಿ 2 ಅಲ್ಲಿ ಆವರಣದಲ್ಲಿರುವ
ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಕೂಡ 1 × 1 = 5 ಇರ್ತಕ್ಕಂಥದ್ದು. ಈ ಈ ಈ ಕಾಲಮ್ದು ಏನು ಕೊಟ್ಟಿದ್ದಾನೆ ಆಲ್ರೆಡಿ ವಿದ್ಯಾರ್ಥಿಗಳೇ, ಇವುಗಳನ್ನು ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದಾನೆ. ಈ ಖಾಲಿ ಬಿಟ್ಟ ಸ್ಥಳದಲ್ಲಿ ಯಾವುದು ಸರಿ ಇದೆ ಅದನ್ನು ತಾವು ಬರಿಬೇಕಾಗಿರ್ತಕ್ಕಂಥದ್ದು. ನೀವು ಇಷ್ಟು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇಲ್ಲಿ ನೋಡಿ 6ನೇ ಕ್ವಶನ್, ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಅಂತಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮಿಶ್ರ ಆರ್ಥಿಕತೆಗಳಾಗಿವೆ ಅಂತಕ್ಕಂಥದ್ದು ಇಲ್ಲಿ 6ನೇ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 7ನೇ, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತಂದರೆ ಇಲ್ಲಿ ಸಮ ಉತ್ಪನ್ನ ರೇಖೆ. ಇದು 7ನೇ ಆನ್ಸರ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬರೀತೀವಿ ಸಮ ಉತ್ಪನ್ನ ರೇಖೆ. ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಕ್ವಶನ್ ನಂಬರ್ 8, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಈ ಸರಿಯಾಗಿರ್ತಕ್ಕಂಥ ಉತ್ತರ 8ನೇದು ಪರಿಪೂರ್ಣ ಪೈಪೋಟಿ. ಯಾವುದ್ರಿ? ಪರಿಪೂರ್ಣ ಪೈಪೋಟಿ. ಓಕೆ, ಪರಿಪೂರ್ಣ ಪೈಪೋಟಿ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ 9ನೇದು, ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೆಂದರೆ ಡ್ಯಾಶ್ ನಿಭಾಯಿಸುತ್ತದೆ ಅಂತಕ್ಕಂಥದ್ದು. ಇಲ್ಲಿ 9ನೇ ಕ್ವಶನ್, ಹಣ ಯಾಕೆ ಇಟ್ಕೊಳ್ತಾರೆ ಅಂತಂದರೆ ವ್ಯವಹಾರಗಳನ್ನು ನಿಭಾಯಿಸುವುದಕ್ಕೆ. ಏನ್ರಿ? ವ್ಯವಹಾರಗಳು ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ 10ನೇ ಕ್ವಶನ್, ಡ್ಯಾಶ್ಗಳನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತಂದರೆ 10ನೇದು ಇಲ್ಲಿ ಹೂಡಿಕೆ. ಯಾವುದ್ರಿ? ಹೂಡಿಕೆ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್, ರೋಮನ್ ಅಂಕಿ 3 ಹೊಂದಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಎ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಉತ್ತರಗಳು ಸರಿ ಇರ್ತವೆ. ಬಿ ಭಾಗದಲ್ಲಿ ಸರಿಯಾಗಿದ್ದನ್ನು ನಾವು ಇಲ್ಲಿ ಬರಿಬೇಕಾಗಿರ್ತಕ್ಕಂಥ. ಇಲ್ಲಿ ಕೂಡ 5 × 1 = 5 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ನೋಡಿ 11ನೇದರಲ್ಲಿ ಸರಳ ಬೇಡಿಕೆ ರೇಖೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಬ್ರ್ಯಾಕೆಟ್ದಲ್ಲಿ ಪಿ ಪ್ರೈಸ್ = ಎ ಮೈನಸ್ ಬಿ ಪಿ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಬಿ ಇದಕ್ಕೆ ಪೈ = ಟಿ ಆರ್ ಮೈನಸ್ ಟಿ ಸಿ. ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಮೈನಸ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಂದರೆ ಲಾಭ ಸಿಗುತ್ತೆ. ಸಿ ದ ಆಡಮ್ ಸ್ಮಿತ್ ಅವರು ಕಾಣದ ಕೈ ಕಾರ್ಯಾಚರಣೆಗಳಂತ ನಾವು ಕರಿತೇವೆ. ಡಿ ತಪಾಸಲು ಪಟ್ಟಿ ಅಂತಂದರೆ ದಾಸ್ತಾನು ಚಲಕ. ಈ ನಿರ್ವಹಣಾ ಹೊಂದಾಣಿಕೆ ಅಂತಂದರೆ ಇಲ್ಲಿ ಡರ್ಟಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ರೋಮನ್ ಅಂಕಿ 4ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದಗಳಲ್ಲಿ ಉತ್ತರಿಸಿರಿ. 5 = 1 = 5 ಆಗಿರ್ತಕ್ಕಂಥದ್ದು. ಇಲ್ಲಿ ಎಮ್ ಆರ್ ಎಸ್ ಅಂತಂತಂದರೆ ಏನು ಅಂತ ಫುಲ್ ಫಾರ್ಮ್ ವಿಸ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಮಾರ್ಜಿನಲ್, ಹೌದಾ, ಮಾರ್ಜಿನಲ್
ಈ ರೇಟ್ ಆಫ್ ಸಬ್ಸ್ಟಿಟ್ಯೂಟ್ ಅಂತ ಕರೆಯುತ್ತೇವೆ. ಅಂದರೆ ಸೀಮಂತ ಬದಲಿಕೆ ದರ ಅಂತ ಅರ್ಥ. ಇದು ಕನ್ನಡದಲ್ಲಿ ಏನ್ರಿ, ಸೀಮಂತ ಬದಲಿಕೆ ದರ. ಓಕೆ, ನೆಕ್ಸ್ಟ್ ಪೂರೈಕೆ ಎಂದರೇನು? ಅಂದರೆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಗೆ, ಬರೀಲ್ರಿ, ನಿರ್ದಿಷ್ಟ ಸಮಯದಲ್ಲಿ ಈ ನಿರ್ದಿಷ್ಟ ಬೆಲೆಗೆ ಉತ್ಪಾದಕನು ಮಾರಾಟ ಮಾಡಲು ಸಿದ್ಧವಾಗಿರುವ ವಸ್ತುಗಳನ್ನು ನಾವೇನಂತ ಕರಿತೇವೆ ಅಂತಂತಂದರೆ, ಸಿದ್ಧವಾಗಿರುವ ವಸ್ತುಗಳ ಪ್ರಮಾಣವನ್ನು ಪೂರೈಕೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ರಫ್ತುನ ಅರ್ಥ ನೀಡಿ ಅಂತಂದರೆ, ರಫ್ತು ಅಂತಂದರೆ ಒಂದು ರಾಷ್ಟ್ರದ ಅಥವಾ ದೇಶೀಯ ಸರಕುಗಳನ್ನು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದಕ್ಕೆ ನಾವು ರಫ್ತು ಎಂದು ಕರೆಯುತ್ತೇವೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಲಕವನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ಇಲ್ಲಿ ಉತ್ತರದಲ್ಲಿ ಒಂದನೇದು ಅನುಭೋಗಿ ವೆಚ್ಚ, ಎರಡನೇದು ಹೂಡಿಕೆ ವೆಚ್ಚ, ಸಾಕು, ಎರಡನ್ನು ಬರ್ರಿ. ಹಾಗೆ ಮೂರನೇದು ಬರಿಬೇಕಾದ್ರೆ ಇನ್ನೊಂದು ಸರ್ಕಾರದ ವೆಚ್ಚನೂ ಕರೀತಾರೆ. ಸರ್ಕಾರದ ವೆಚ್ಚ. ನೆಕ್ಸ್ಟ್ ಕ್ವಶನ್, ಸ್ವದೇಶಿ 16ನೇ ಕ್ವಶನ್, ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು ಅಂತ ಕೇಳಿರ್ತಕ್ಕಂಥದ್ದು. ವಿದೇಶಿಯ ವಿನಿಮಯ ಮಾರುಕಟ್ಟೆಯಲ್ಲಿ, ಇಲ್ಲಿ ಬರೀತು ನೋಡ್ರಿ, ಈ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ
ಮಾರುಕಟ್ಟೆಯಲ್ಲಿ ಸ್ವದೇಶಿಯ ಹಣದ ಮೌಲ್ಯ ಹೆಚ್ಚಾಗುವುದು. ಸ್ವದೇಶಿಯ ಹಣದ ಮೌಲ್ಯ ಹೆಚ್ಚಾಗುವುದಕ್ಕೆ ನಾವು ಸ್ವದೇಶಿಯ ಹಣದ ಮೌಲ್ಯ ಏರಿಕೆ ಎಂದು ಕರೆಯುತ್ತೇವೆ. ಇವೆಲ್ಲನೂ ಕೂಡ 1 ಅಂಕದ ಪ್ರಶ್ನೆಗಳಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಈಗ ರೋಮನ್ ಅಂಕಿ 5ರಲ್ಲಿ ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದು 4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಅದಕ್ಕೆ 2 ಅಂಕದ ಪ್ರಶ್ನೆಗಳಾಗಿದೆ. ಅಲ್ಲಿ ಟೋಟಲ್ ನಾವು 6 ಬರಿಬೇಕಾಗಿದ್ದು, ಆ ಕಾರಣಕ್ಕಾಗಿ 6 × 2 = ಟೋಟಲ್ 12 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ಅದರಲ್ಲಿ 17ನೇ ಕ್ವಶನ್ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ನಿಮಗೆ ಒಂದೊಂದು ಅಕ್ಷರ ಬರೆದು ನಾನು ಹೇಳ್ತಾ ಇದ್ದೇನೆ. ಮೂಲ ಆರ್ಥಿಕ ಚಟುವಟಿಕೆಯಲ್ಲಿ 1ನೇದು ನಾವೇನು ಕರಿತೇವೆ, ಉತ್ಪಾದನೆ. ಏನ್ರಿ ಉತ್ಪಾದನೆ. 2ನೇದು ಅನುಭೋಗ. 3ನೇದು ವಿತರಣೆ. 4ನೇದು ವಿನಿಮಯ. ಓಕೆ, ಇವು ಮೂಲ ಆರ್ಥಿಕ ಚಟುವಟಿಕೆ ಅಂತ ಕರಿತೇವೆ. ಉತ್ಪಾದನೆ, ಅನುಭೋಗ, ವಿತರಣೆ, ವಿನಿಮಯ. 18ನೇ ಕ್ವಶನ್ ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಈ ಬೇಡಿಕೆ ಅನಿಸ್ಕೊಳ್ಬೇಕಂತಂದರೆ ಇಲ್ಲಿ ನೋಡಿ ಬರಿತೀನಿ. 1ನೇದು ಬೆಲೆ, ಆದಾಯ, ಅಭಿರುಚಿ, ಆದ್ಯತೆ. ಓಕೆ, ಬೆಲೆ, ಆದಾಯ, ಅಭಿರುಚಿ, ಆದ್ಯತೆ. ಇಲ್ಲಿ ದೀರ್ಘಾವಧಿಯ ವೆಚ್ಚಗಳನ್ನು ಯಾವ್ಯಾವ ಅಂತಂದರೆ ಅದರಲ್ಲಿ 1ನೇದು ಲಾಂಗ್ ರನ್ ಎವರೇಜ್ ಕಾಸ್ಟ್. 2ನೇದು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಅಂದರೆ ದೀರ್ಘಾವಧಿಯ ಸರಾಸರಿ ವೆಚ್ಚ ಮತ್ತು ದೀರ್ಘಾವಧಿಯ ಸೀಮಂತ ವೆಚ್ಚ. ಓಕೆ, ಈ ರೀತಿ ಇವೆರಡು ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥದ್ದು. 3ನೇದು 20ನೇ ಕ್ವಶನ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಿ ಘಟಕವೊಂದರ ಲಾಭವನ್ನು ಗರಿಷ್ಠಗೊಳಿಸುವಿಕೆ ಅಗತ್ಯ ಇರುವ ಷರತ್ತುಗಳನ್ನು ತಿಳಿಸಿ. ಅದರಲ್ಲಿ 1ನೇ ಉತ್ತರ ಈ ಅಗತ್ಯ ಇರುವ ಷರತ್ತುಗಳಲ್ಲಿ ನೋಡಿ, ಬೆಲೆಯು ಅಂದರೆ ಪಿ ಯು ಸೀಮಂತ ವೆಚ್ಚ MC, P = MC ಒಂದು ಷರತ್ತು. 2ನೇದು ಉತ್ಪನ್ನ ಪ್ರಮಾಣದಲ್ಲಿ Q0ದಲ್ಲಿ ಸೀಮಂತ ವೆಚ್ಚವು ಮಾರ್ಜಿನಲ್ ಕಾಸ್ಟ್ ಇಳಿಕೆ ಆಗುವುದಿಲ್ಲ. 3ನೇದು MC ಅಂದರೆ ಅಲ್ಪಾವಧಿ ಬೆಲೆಯ ಸರಾಸರಿ ವೆಚ್ಚಗಿಂತ ಹೆಚ್ಚಾಗಿರಬೇಕು ಅಂತಂದರೆ ಇಲ್ಲಿ P ಬೆಲೆ ಹೆಚ್ಚಾದಾಗ AVC ಏನಾಗಿರ್ತಂತಂದರೆ ಕಡಿಮೆ ಆಗಿರಬೇಕು ಅಂತ ಈ 3 ಕಂಡೀಷನ್ಸ್ಗಳನ್ನು ಇದನ್ನು ಹೇಳ್ತಕ್ಕಂಥದ್ದು. ಹಾಗೆ 21ನೇ ಕ್ವಶನ್ ಸ್ಥಗಿತತೆ ಬಿಂದುವಿನ ಅರ್ಥ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಅಲ್ಪಾವಧಿಯ ಸೀಮಂತ ವೆಚ್ಚದ ರೇಖೆಯು SMC ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು
ಛೇದಿಸುವ ಕನಿಷ್ಠ ಬಿಂದುವನ್ನು ಉದ್ಯಮಿ ಘಟಕದ ಸ್ಥಗಿತತೆ ಅಂತ ಕರೆಯುತ್ತೇವೆ. ಈ ರೀತಿ ಇದಕ್ಕೆ ರೇಖಾಚಿತ್ರ ಇಲ್ಲೇ ಆದ್ರೆ ನಾನು ನಿಮಗೆ ಹೇಳತ್ತೀನಿ. ABC ಇದು SMC. ಈ ಪಾಯಿಂಟ್ ಏನು ಸ್ಥಗಿತತೆ ಬಿಂದು ಏನಿರ್ತಲ್ಲ ಇದನ್ನು ನಾವು ಸ್ಥಗಿತತೆ ಬಿಂದು ಅಂತ ಕರಿತೇವೆ. ಇದಕ್ಕೆ SMC ABC. ಓಕೆ. ಮಧ್ಯಂತರ ಸರಕು 22ನೇ ಕ್ವಶನ್. ಮಧ್ಯಂತರ ಸರಕು ಅರ್ಥವನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅಂತಿಮ ಅನುಭೋಗಕ್ಕಾಗಿ ಬಳಕೆಯಾಗದ ಮತ್ತು ಬಂಡವಾಳ ಸರಕುಗಳ ಅಲ್ಲದೆ ಆದರೆ ಇತರೆ ಉತ್ಪಾದಕರು ಆದಾನ ಸಾಮಗ್ರಿಗಳನ್ನು ಬಳಸುವ ಸರಕುಗಳಿಗೆ ಮಧ್ಯಂತರ ಸರಕುಗಳೆಂದು ಕರೆಯುತ್ತೇವೆ ಅಂತ ಇದಕ್ಕೆ ಉತ್ತರ. ಇಲ್ಲಿ ಉತ್ತರ ಬರೀಲಿಕ್ಕೆ ಪೇಸ್ ಇಲ್ಲ, ಆ ಕಾರಣಕ್ಕಾಗಿ ನಾನು ಬಾಯಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಬಾಹ್ಯತೆಗಳೆಂದರೇನು ಅರ್ಥೈಸಿರಿ ಅಂತ. ಇಲ್ಲಿ ಒಂದು ಉದ್ಯಮಿ ಘಟಕ ಅಥವಾ ವ್ಯಕ್ತಿಯ ಆರ್ಥಿಕ ಚಟುವಟಿಕೆಯಿಂದ ಮತ್ತೊಂದು ಆರ್ಥಿಕ ಚಟುವಟಿಕೆಯ ಮೇಲೆ ಆಗುವ ಪ್ರಯೋಜನಗಳು ಅಥವಾ ಹಾನಿಗಳಿಗೆ ನಾವು ಬಾಹ್ಯತೆಗಳೆಂದು ಕರೆಯುತ್ತೇವೆ. ಅದರಲ್ಲಿ ಎರಡು ವಿಧಗಳಂತಂದರೆ ಒಂದನೇದು ಧನಾತ್ಮಕ, ಎರಡನೇದು ಋಣಾತ್ಮಕ ಬಾಹ್ಯತೆ. ಒಂದು ಧನಾತ್ಮಕ ಬಾಹ್ಯತೆ, ಇನ್ನೊಂದು ಋಣಾತ್ಮಕ ಬಾಹ್ಯತೆ. ಇಲ್ಲಿ ನಾನು ಇದರ ಆನ್ಸರ್ ಎಷ್ಟು ಬರ್ತದೆ ಕೇವಲ ಹೇಳ್ತಾ ಇದ್ದೇನೆ. ಇದು ಬಿಡಿಸ್ಬೇಕಾಗಿರ್ತಕ್ಕಂಥದ್ದು ಈ ಸೂತ್ರ ಪ್ರಕಾರ. ಕೆ ಇದು ಗುಣಕ ಕಂಡುಹಿಡಿತೀನಿ. K = 1 ಭಾಗಿಸು MPS. ಇಲ್ಲಿ ನೋಡಿ ಮುಂದರದು K = 1 ಭಾಗಿಸು 0.40. ಇದಕ್ಕೆ ಈಕ್ವಲ್ ಟು ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ =2.5 ಆನ್ಸರ್. ನೆಕ್ಸ್ಟ್ ಈ ರೀತಿಯಾಗಿರ್ತಕ್ಕಂಥ ಈ 1 ಮತ್ತು ಬಹು ಆಯ್ಕೆ ಖಾಲಿ ಬಿಟ್ಟ ಸ್ಥಳ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಒಟ್ಟಾರೆ ಇಲ್ಲಿ ಹೇಳಬೇಕಂತಂದರೆ ಇದರಲ್ಲಿ ಆ 1 ಅಂಕದು ಎಲ್ಲ ಕೂಡಿಸ್ಕೊಂಡು 20 ಆಗಿರ್ತವೆ. ಪ್ಲಸ್ ಇಲ್ಲಿ ನಿಮಗೆ ಬಿಡಿಸಿರ್ತಕ್ಕಂಥದ್ದು ಇಲ್ಲಿ 6 ಬರಿಬೇಕು. 20 1 12 ಆದರೆ ನಾನು ಹೆಚ್ಚಿಗೆ ಬಿಡಿಸಿದ್ದೀನಿ, ಹೌದಾ? 4 5 6 7 8 9 10 ಅಂತಂದರೆ 4 ಎಕ್ಸ್ಟ್ರಾ ಇದೆ. 4 2 8 ಅಂತಂದರೆ ಇಲ್ಲಿ ಕೂಡ 20 ಆಗುತ್ತೆ. ಆ ಕಾರಣಕ್ಕಾಗಿ ಇವು 20 + 20 40 ಮಾರ್ಕ್ಸ್ ಇವತ್ತಿನ ಪತ್ರಿಕೆಯಲ್ಲಿ ನಾನು ಬಿಡಿಸಿರ್ತಕ್ಕಂಥದ್ದು. ಈ ರೀತಿ ವಿದ್ಯಾರ್ಥಿಗಳೇ ತಮಗೆ ಉಪಯುಕ್ತತೆ ಆಗಿದ್ದಾದರೆ